ಹೇಗುಡು ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೆಂಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಗಿನ ಜಾವ 2 ಗಂಟೆಗೆ ಎದ್ದು ನಾವು ಧರ್ಮಸ್ಥಳಕ್ಕೆ ಹೊರಟು ಆನ್ ದ ವೇ ಬೀರೂರಲ್ಲಿ ನಿಲ್ಲಿಸ್ಬಿಟ್ಟು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಟೀ ಕುಡಿತಾ ಇದ್ದೀವಿ. ಅಮ್ಮ ಮತ್ತು ವಿಭಾ ಎಲ್ಲ ಬಿಸ್ಕೆಟ್ ತಿಂದರು. ಯಾಕೆ ಗೋಡ ಮಾಡಿಸ್ಕೊಳಕ್ಕ? ಯಾರೇ ಹಾಯ್ ಹೇಳು. ಹಾಯ್ ಅನ್ನು ಹೇಳು. ಹಾಯ್. ಎಲ್ಲಿಗೆ ಹೋಗ್ ಹಂಗೆ ಸಾಂಗ್ ಎಲ್ಲ ಕೇಳ್ಕೊಂಡು ಮಾತಾಡಿಕೊಂಡು ಬೆಳಿಗ್ಗೆ 8 ಗಂಟೆ ಆಗಿತ್ತು. 8 ಗಂಟೆಗೆ ಧರ್ಮಸ್ಥಳಕ್ಕೆ ಬಂದು ತಲುಪಿದ್ವಿ. ರೂಮ್ಸ್ ಬಂದು ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದೆ ಈ ಸಲ. ಯಾಕಂದರೆ 2 ವರ್ಷದ ಕೆಳಗಡೆ ಧರ್ಮಸ್ಥಳಕ್ಕೆ ಹೋಗಿದ್ವಿ. ಆವಾಗ ಒಂದು ರೂಮ್ ಕೂಡ ಸಿಕ್ಕಿರಲಿಲ್ಲ ನಮಗೆ. ಯಾಕಂದರೆ ಬೇಸಿಗೆಯಲ್ಲಿ ಹೋಗಿದ್ವಿ ನಾವು. ಆವಾಗೆಲ್ಲ ಮಕ್ಕಳಿಗೆಲ್ಲ ರಜಾ ಇರುತ್ತಲ್ಲ, ಫುಲ್ ರಶ್ ಇರುತ್ತೆ. ಆವಾಗ ಸಿಕ್ಕಿರಲಿಲ್ಲ ಅಂತೇಳ್ಬಿಟ್ಟು ಸೇಫರ್ ಸೈಡ್ ಹಾಕಬೇಕು ಅಂತ ರೂಮ್ಸ್ ನಾನೇ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಜಯಕ ಏನು ಸಮಾಚಾರ? ಧರ್ಮಸ್ಥಳದಲ್ಲಿ ರೂಮ್ಸ್ಗೆ ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ನಿಮಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟು ಧರ್ಮಸ್ಥಳದಲ್ಲಿ ರೂಮ್ ಬುಕ್ ಮಾಡೋದು ಹೆಂಗೆ ಅಂತ ಆನ್ಲೈನಲ್ಲಿ ಬುಕ್ ಮಾಡೋದು ಹೇಗೆ ಅಂತ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸುಸ್ತಾಗಿದ್ದು ಗುಂಡು ಗುಂಡು ಏ ಗುಂಡು ಏ ಗುಂಡು ಅಜ್ಜಿ ಯಾಕೆ ಅಳ್ತಿದ್ ಕೇಳು. ಅಜ್ಜಿ ಕಣ್ಣೀರು ಒರೆಸಪ್ಪ, ಅಜ್ಜಿಗೆ ಸುಸ್ತಾಗಿದ್ದಂತೆ. ನಾವು ಉಳ್ಕೊಂಡಿದ್ದ ರೂಮ್ ಬಂದು ಈ ಥರ ಇತ್ತು. ಅಂದರೆ 3 ಜನ ನಾವು ಸ್ಟೇ ಆಗ್ಬೋದು ಒಂದು ರೂಮಲ್ಲಿ. ನಾವು 2 ರೂಮ್ ಬುಕ್ ಮಾಡಿದ್ವಿ. ಸೊ ಅದೇ ಎಕ್ಸ್ಟ್ರಾ ಸಪ್ರೇಟ್ ಒಂದು ಕಾಟ್ ಕೊಟ್ಟಿರ್ತಾರೆ. ಅಲ್ಲಿ 2 ಬೆಡ್ ಇದೆ. ಆಮೇಲೆ ಟೇಬಲ್ಲು ಏನಾದರೂ ಇಟ್ಕೊಳ್ಳೋಕ್ಕೆ, ಮತ್ತು ವಾರ್ಡ್ರೂಬ್ ಕೂಡ ಇದೆ. ಆಮೇಲೆ ಅಟ್ಯಾಚ್ ಬಾತ್ರೂಮು ಎಲ್ಲ ಅಂದರೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ನೀಟಾಗಿತ್ತು. ಒಂದು ರೂಮಲ್ಲಿ ಒಂದು 4 to 5 ಮೆಂಬರ್ಸ್ ಇರ್ಬೋದು. 3 ಇದೆ ಅಲ್ಲ. ಒಂದು ರೂಮಲ್ಲಿ ಅಕಸ್ಮಾತ್ ನಾವು ಜಾಸ್ತಿ ಜನ ಹೋಗಿದ್ದೀವಿ ಅಂದರೆ ಒಂದು ರೂಮಲ್ಲಿ 5 ಜನ ಅಡ್ಜಸ್ಟ್ ಮಾಡ್ಕೋಬೋದು. ಹೊರಗೆ ಸೂಸೆ ಎಲ್ಲ ಹಾಕ್ತಿದ್ದಾರೆ. ಇವಳಲ್ಲಿ ಕಿರ್ಚೋದಕ್ಕೆ ಅಲ್ಲಿ ಜನ ಎಲ್ಲ ಹಾಕ್ತಿದ್ದಾರೆ. ತಡಿ ಈಡೆ ಯಾಕೆ ಸುಮ್ಮನಿದ್ದಾರಲ್ಲ. ಗುಂಡು ಗುಂಡು ಯಾರು ಅಂದ್ರೆ ಏ ಗುಂಡು ಗುಂಡು ನಮ್ಮ ಮನೆಯವ್ರು ಇರಲಿಲ್ಲ. ಭತ್ತ ಕೊಯ್ಯೋ ಮಿಷಿನ್ಗೆ ಹೋಗಿದ್ರಲ್ಲ, ಅಲ್ಲಿ ಕುಂದಾಪುರದಲ್ಲಿದ್ದರು. ಅವರು ಅಲ್ಲಿಂದನೇ ಧರ್ಮಸ್ಥಳಕ್ಕೆ ಬರ್ತೀನಿ ಅಂತ ಹೇಳಿದರು. ಅವ್ರು ಬಂದಿದ್ದು ನೋಡಿ ವಿಭಾ ಫುಲ್ ಖುಷಿ ಆಗಿಬಿಟ್ಲು. ಆಮೇಲೆ ಮನೆಯಿಂದ ಎಲ್ಲ ಅಡುಗೆ ಮಾಡ್ಕೊಂಬಂದಿದ್ವಿ. ಚಪಾತಿ ಮತ್ತು ಬುತ್ತಿ ಅನ್ನ, ಪಲ್ಯ ಮತ್ತು ಚಟ್ನಿ ಪುಡಿ ಎಲ್ಲ. ಆಮೇಲೆ ಎಲ್ಲರೂ ಬಂದು ರೂಮಿಗೆಲ್ಲ ಫ್ರೆಶ್ ಅಪ್ ಆಗಿ ಎಲ್ಲರೂ ಸೇರಿ ಟಿಫನ್ ಮಾಡಿದ್ವಿ. ಎಲ್ಲ ತಿಂಡಿ ಎಲ್ಲ ತಿಂದ್ಬಿಟ್ಟು ಎಲ್ಲರೂ ಗುಂಡು ಹೊಡ್ಸೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಮ್ಮ, ನಾನು, ನಮ್ಮ ಮನೆಯವರು, ಗುಂಡು ಗುಂಡು ಏನಕ್ಕೆ ಟವಲ್ ಏನಕ್ಕೆ ಹಂಗೆ ಕಟ್ಕೊಂಡಿದ್ಯಾ? ಹೋಯ್ ಟವಲ್ ಯಾಕೆ ಹಂಗೆ ಕಟ್ಕೊಂಡಿದ್ಯಾ? ಇಲ್ವಾ ಒಮ್ಮೆ
ಹಂಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ನಮ್ಮಮ್ಮಗಂತೂ ಕಾಫಿ ಕುಡ್ದಿಲ್ಲ ಅಂದರೆ ತಲೆನೇ ಓಡಲ್ಲ ಅಂತೆ. ಅದಕ್ಕೆ ಕಾಫಿ ಕೊಡಿಸು ಅಂತ ಅಂದರು. ಕಾಫಿ ಎಲ್ಲರೂ ಸೇರಿ ಕಾಫಿ ಕುಡಿದ್ವಿ. ಕಾಫಿ ಕುಡಿದು ಹೊರಟ್ವಿ. ಗೆಲೆ ಅಲ್ಲೇ ಇರು. ಏನು ತಿಂತಿದ್ಯಾ? ಓಯ್ ಏಯ್, ಇಲ್ಲಿ ತೋರಿಸಿಲ್ಲ. ಏನದು? ಹಲೋ, ಮಾತಾಡಿ. ವಿಭಾ ವಿಭಾ, ಹಲೋ, ಮಾತಾಡಲ್ವಾ? ಸ್ಟೈಲು ಈಗ ಜುಟ್ಟು ಹೋಗ್ತೈತಲ್ಲ ಟಕ್ಲ ಬೋಡೆ, ಏನು ಮಾಡ್ತೀಯಮ್ಮ? ಓಯ್ ಇಲ್ಲಿ ತಿರ್ಗ. ಇಲ್ಲಡು ಟಕ್ಲ ಬೋಡ ಹೋಗ್ತೈತಲ್ಲ, ಏನು ಮಾಡ್ತೀಯ? ಹಾಯ್ ಮಾಡು. ಎಲ್ಲರೂ ಹೇಗಿದ್ದೀರಾ ಅಂತ ಹೇಳು. ಚೆನ್ನಾಗಿ ನಾವು ಧರ್ಮಸ್ಥಳ ಬಂದಿದ್ದೀವಿ ಅಂತ ಹೇಳು. ಹೇಳ್ಬೇಗ. ಯಾಕೆ ಬಂದಿರೋದು? ನೀ ಹೇಳು ಏನಕ್ಕೆ ಬಂದಿರೋದು? ಬೋಡ ಹೊಡ್ಸ್ಕೊಳಕ್ಕೆ. ಎಷ್ಟಣ್ಣ? ನೋಡಲ್ಲಿ ಹಾಯ್ ಏನು ಸಾಕು. ಎಷ್ಟು ಸಲ ಹಾಯ್ ಹೇಳ್ತೀಯ? ಒಂದು ವಿಡಿಯೋ ಮಾಡ್ಕೊಂಡ್ರೆ ಸಾಕು. ಗುಡು ದೂರನೂ ಉಂಟಂತ ಸೀಸನ್. ಇಲ್ಲಿ ಮುಡಿ ಕೊಡೋ ಹತ್ರ ಬಂದ್ವಿ. ಬಂದಮೇಲೆ ಇಲ್ಲಿ ಟಿಕೆಟ್ ತೊಗೋಬೇಕು. ಅಮ್ಮ ಏನಂದರು ಅಂದರೆ, ನಾವು 4 ಜನ ಗುಂಡು ಹೊಡಿಸ್ತಾ ಇದ್ದೀವಲ್ಲ, ನೀನು ಎಲೆ ಕತ್ರಿ ಕೊಡು ಅಂತ ಅಂದರು. ಅದು ಎಲೆ ಕತ್ರಿ ಅಂತ ನಮ್ಮ ಕಡೆ ಅಂತಾರೆ, ಇಲ್ಲಿ ಅದಕ್ಕೆ ಪಂಚಮುಡಿ ಅಂತ ಹೇಳ್ತಾರೆ. ಅದಕ್ಕೆ ಕೊಡು ಅಂತ ಅಂದರು. ಮತ್ತು ಅದಕ್ಕೂ ಟಿಕೆಟ್ ತೆಗೆಸ್ಕೊಂಡ್ವಿ. ನಾರ್ಮಲ್ ಗುಂಡು ಹೊಡ್ಸೋಕ್ಕೆ 20 ರೂಪಾಯಿ ಅಂತೆ ಟಿಕೆಟ್ ಒಂದಕ್ಕೆ. ಪಂಚಮುಡಿಗೆ 30 ರೂಪಾಯಿ ಟಿಕೆಟು. ಫಸ್ಟ್ ಒಂದು ತಿನ್ನವಾ ತಾಯಿ, ಆಮೇಲೆ ಕೊಡ್ತದೆ ಮತ್ತೆ. ಗುಂಡು ಇಲ್ಲ ಗುಂಡು ಓಕೆ ಓಕೆ ಅಂತಿದ್ದು. ಓಕೆ ಏನು ಬೇಕಂತ ಇದಕ್ಕೆ? ಗುಂಡು ಗುಂಡು ಓಕೆ ಗುಂಡು. ಟಿಕೆಟ್ ತೆಗೆಸ್ಕೊಂಡಾದ್ಮೇಲೆ ಅವ್ರು ಹೇಳ್ತಾರೆ ಯಾವ ಕೌಂಟ್ರ್ ಲೈನಲ್ಲಿ ಹೋಗಬೇಕು ಅಂತ. ಆ ಲೈನಲ್ಲಿ ಹೋದ್ವಿ ನಾವೆಲ್ಲರೂ. ಬಾ ಟಕ್ಲಾ ಬೋಡ. ಅವಳು ಅಳ್ತಿದ್ದಾಳೆ, ನೀನು ಹಿಡ್ಕೋಬೇಕಲ್ವ? ಕೊಡು ಕೊಡು. ಅಲ್ಲಿ ಹೋಗ್ಬೇಕಲ್ಲ, ಜನ ಬರ್ತಾರೆ. ಕೂರ್ಸ್ಕೊ ಬಾ. ಸುಮ್ಕಿರ. ಹೋಯ್ ಹೋಯ್ ಏನು? ಆ್ಯಕ್ಚುಲಿ ಮುಡಿ ಕೊಡಬೇಕಾದ್ರೆ ವೀಡಿಯೋ ಮಾಡಬಾರ್ದಂತೆ. ಇವಾಗ ಅದು ಹೊಸ ರೂಲ್ಸ್ ಬಂದಿದೆ. ಅಲ್ಲಿ ಧರ್ಮಸ್ಥಳದಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಆದರೂ ನಾನು ಕದ್ದು ವೀಡಿಯೋ ಮಾಡಿದ್ದು ಒಂದು ಮೆಮೊರೀಸ್ ಇರಲಿ ಅಂತ ಹೇಳ್ಬಿಟ್ಟು. ಮೌರ್ಯನು ಏನು ಅಳ್ಳಿಲ್ಲ. ಗುಂಡು ಹೊಡಿಸ್ಬೇಕಾದ್ರೆ ಅಲ್ಲೆಲ್ಲ ಹುಡುಗರು ತುಂಬ ಅಳ್ತಿದ್ರು. ಅವನೇನು ಅಳ್ಳಿಲ್ಲ, ಪಾಪ ಸುಮ್ಮನೆ ಕೂತಿದ್ದ ಫುಲ್ ಗುಂಡು ಹೊಡ್ಸೋವರೆಗೂ. ಅದಕ್ಕೆ ಅವ್ನು ಗುಂಡು ಹೊಡ್ಸೋದು ಬೇಗ ಆಯಿತು.
ಅಜ್ಜಿ ಬೋಡಿ ಅಜ್ಜಿ ಬೋಡಿ. ನಮ್ಮಮ್ಮ ಆದರೂ ಫುಲ್ ನಗ್ತಾಯಿದ್ರು ಬೋರ್ಡ್ ಹೊಡ್ಸ್ಕೊಂಡಿದ್ದಕ್ಕೆ ಹೆಂಗೆ ಕಾಣಿಸ್ತಿದ್ದೀನೋ ಏನೋ ಅಂತೇಳಿ. ಆಮೇಲೆ ಮಧ್ಯಾಹ್ನ ಆಗಿತ್ತಲ್ವ, ಮತ್ತು ಸಂಜೆ ನಾವು ದರ್ಶನಕ್ಕೆ ಹೋಗೋದು, ಅಲ್ಲಿ ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತಾವ ಇಲ್ಲೋ ಅಂತ ಹೇಳ್ಬಿಟ್ಟು ಮೆಮೊರಿ ಸಿಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬೋರ್ಡ್ ಹೊಡ್ಸ್ಕೊಂಡಿದ್ದು ಖುಷಿಯಲ್ಲಿ ಒಂದು 4 ಫೋಟೋ ತಗೊಂಡ್ವಿ. ಫೋಟೋ ತಗೊಂಡು ಏನೇನು ಸ್ನಾನ ಮಾಡೋಕ್ಕೆಲ್ಲ ಏನು ಬೇಕಿತ್ತು ಐಟಮ್ಸ್ ಎಲ್ಲ ತಗೊಂಡು ರೂಮ್ ಹತ್ರ ಹೊರಟ್ವಿ. ಖರ್ಚಿಫ್ ಆಯ್ತು ದೊಡ್ಡದು ಓಫೋ ತೀಸ್ಕೆ ಬಾ. ಏನು ಬೇಕು ಹೇಳು. ಈ ಹುಡುಗಿ ಇಲ್ಲ ಇದು ಬಾ ಕೊಡಿಸ್ತೀನಿ. ಹಾಂ ಆಟ ಏನಕ್ಕೆ ಮಾಡಿದೆ ಕ್ಯಾಬ್. ಇಲ್ಲಿ ನೋಡಿ ನನ್ನ ಮಗ ಸೋಪು ಬ್ರಷ್ ಎಲ್ಲ ತಗೊಂಡು ಸೈಲೆಂಟಾಗಿ ಹೊರಟ್ಬಿಟ್ಟವನೆ. ಆಮೇಲೆ ಕೊಡಿಸ್ತದ ಬಾ. ಓಯ್ ಆಮೇಲೆ ಕೊಡಿಸ್ತದ ರೀ. ವಿಭಾ ಅಂದರು ಭಾಳ ಆಟ ಮಾಡ್ತಾಳೆ, ಹೇಳಿದರೆ ಕೇಳೋದೇ ಇಲ್ಲ. ಏನಾದರೂ ಕೊಡಿಸ್ಬಾ ಅಂತ ಫುಲ್ ಆಟ ಮಾಡ್ತಿದ್ದಾಳೆ ಅವರ ಅಜ್ಜಿ ಹತ್ರ. ಬಾ ಬಾ ಕೊಡಿಸೋದು ಬಾ. ಆಮೇಲೆ ನೋಡಗ ಅವ್ರು ಹಿಡ್ಕೊಂಡು ಹೋಗ್ತಾರೆ ಅಮ್ಮ, ಅವ್ರು ಹಿಡ್ಕೊಂಡು ಹೋಗ್ತಾರೆ ಅದು ದೊಡ್ಡ. ಬಾ ಬಾ ಬಾ. ರೂಮ್ ಹತ್ರ ಬಂದುಬಿಟ್ಟು ಎಲ್ಲರೂ ಸ್ನಾನ ಮಾಡಿ ಫುಲ್ ಫ್ರೆಶ್ ಆದರು. ಫ್ರೆಶ್ ಆಗಿ ಎಲ್ಲ ಊಟ ಇತ್ತಲ್ವ, ಊಟ ಎಲ್ಲ ಮಾಡಿ ಮಲ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಆಮೇಲೆ ಸಂಜೆ ಎಲ್ಲ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಹೊರಟ್ವಿ. ಓನಪ್ಪ ಅಲ್ಲೋಡು ಕನ್ನಡಿ ಇಲ್ಲ ಅಲ್ಲಲ್ಲ ಅಲ್ಲಲ್ಲ ಅಲ್ಲಿ ನೋಡು ಕನ್ನಡಿ ಅಲ್ಲಿ ನೋಡು ಗುಡು ಅಲ್ಲಿ ನೋಡಪ್ಪ. ಏ ಗುಡು ಏಕಳ ಏಕಳ ಅಲ್ಲಿ ನೋಡು ಇಲ್ಲಿ ಬಾ ಬೇಗ ಬೇಗ ಬಾ ಬಾ ಬೇಗ ಇಲ್ಲಿ ಬಾ. ಬರ್ತೈತಲ್ಲ ರೆಡಿಯಾಗಿ ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿದರೆ ಫುಲ್ ಮಳೆ ಬರ್ತಾಯಿತ್ತು. ಹಾಯ ಯಾರು ಕಳ್ಸಿದ್ರು ಹಾಯ್. ಬಾ ಅಮ್ಮ ಇದೆ ಗುಂಡು. ಗುಂಡು ಸಮಯ ಮಚ್ಚ ಹಾಯ್ ಮಚ್ಚ ವೈ ಬಾ ಬಾ. ಓ ಎಲ್ಗೆ ಹೋಗ್ತಿದ್ಯಾ? ಇಲ್ವಾ ಇಲ್ವಾ ಕೈ ಕೊಡು ಕೈ ಕೊಡು ಬಾ.
ನಮ್ಮಮ್ಮನ ನೋಡಿ ತುಂಬ ನಗು ಬರ್ತಿತ್ತು ನಮಗೆ. ಯಾಕಂದರೆ ಆ ಸ್ಕಾರ್ಫ್ನ ಪೇಷಂಟ್ಗಳು ಕಟ್ಕೊತಾರಲ್ಲ ಆ ಥರ ಕಟ್ಕೊಂಡಿತ್ತು. ಅದಕ್ಕೆ ನಾವು ತಮ್ಮ ಎಲ್ಲರೂ ನೋಡಿ ಅಮ್ಮನ ನಗ್ತಾಯಿದ್ವಿ. ಇಲ್ಲಿ ಹಣ್ಣು ಕಾಯಿ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡ್ರೆ ಎಲ್ಲ ಹಣ್ಣು ಕಾಯಿ ಕೊಡ್ತಾರೆ. ಹಿಂಗೇನಾ ಗುಂಡು ಗುಂಡು ಸ್ವಾಮಿ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರಲ್ಲ ಇದೆಲ್ಲ. ಹೋದ್ಸಲ ನಾವು ಬಂದಾಗ ಈ ಥರ ಏನೂ ಇರಲಿಲ್ಲ. ಅಂದರೆ ಈಗ ಈ ಥರ ಯಾವ ಥರ ಮಾಡಿದ್ದಾರೆ ಅಂದರೆ ತಿರುಪತಿಯಲ್ಲಿ ಮಾಡಿದಾರಲ್ಲ, ಕೂತು ಈ ಥರ ಹೋಗೋದು ಆ ಥರ ಇಲ್ಲ, ಕುತ್ಕೊಳಕ್ಕೆಲ್ಲ ಮಾಡಿದ್ದಾರೆ. ಅಂದರೆ ಫುಲ್ ರಶ್ ಇದ್ದಾಗ ಕುತ್ಕೊಂಡು ಆಮೇಲೆ ಸ್ವಲ್ಪ ಜನನ ಬಿಡೋ ಥರ ಮಾಡಿದ್ದಾರೆ. ಈ ಸಲ ಏನು ರಶ್ ಇರಲಿಲ್ಲ, ಧರ್ಮಸ್ಥಳ ಖಾಲಿನೇ ಇತ್ತು. ನಾವು ಲೈನಲ್ಲಿ ಕ್ಯೂವಲ್ಲೇನು ಕಾಯಲೇ ಇಲ್ಲ, ಕಂಟಿನ್ಯೂಸ್ ಹಂಗೆ ಹೋಗ್ತಾ ಇದ್ವಿ. ನಮಗೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇಷ್ಟು ಹತ್ರದಿಂದ ವಿಡಿಯೋ ಮಾಡಿದ್ದು. ಯಾವಾಗಲೂ ನಾನು ಕಾಲೇಜ್ ಡೇಸಲ್ಲಿ ಮತ್ತು ಯಾವಾಗಲೂ ಬರ್ತಾ ಇರ್ತೀವಲ್ಲ ಧರ್ಮಸ್ಥಳಕ್ಕೆ, ಮತ್ತು ಯಾವಾಗಲೂ ಇಲ್ಲಿವರೆಗೂ ಮೊಬೈಲ್ ಆನ್ ಇಟ್ಟೇ ಇಲ್ಲ. ಅಲ್ಲಿ ಹೊರಗಡೆ ಬರ್ತೀವಲ್ಲ ಅಲ್ಲೇ ಆಫ್ ಮಾಡ್ಕೊಂಡು ಬರ್ತಾಯಿದ್ವಿ ಫೋನು. ಇವಾಗ ಖಾಲಿ ಇತ್ತಲ್ಲ ಅಂತೇಳ್ಬಿಟ್ಟು ನಾನು ವಿಡಿಯೋ ರೆಕಾರ್ಡ್ ಮಾಡಿದೆ ಒಳಗಡೆದು. ಆಮೇಲೆ ಎಲ್ಲರೂ ಹೋಗ್ಬಿಟ್ಟು ದರ್ಶನ ಎಲ್ಲ ಮುಗೀತು, ಚೆನ್ನಾಗಿ ದರ್ಶನ ಆಯಿತು. ಅದಾದಮೇಲೆ ಹೊರಗಡೆ ಎಲ್ಲ ನಿಂತ್ಕೊಂಡ್ಬಿಟ್ಟು ಫೋಟೋಸ್ ಎಲ್ಲ ತಗೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ವಿಭಾ ಎಲ್ಲಿ ಹೋಗ್ತಿದ್ಯಾ? ಬಾ ಮಮ್ಮಿ ಜೊತೆ, ನನ್ನ ಜೊತೆ ಊಟಕ್ಕೆ ಕಿರಣಣ್ಣ ಊಟ ಏನು ಊಟ? ಪ್ರಸಾದ. ಹಾಂ, ಪ್ರಸಾದ ಮಂಜುನಾಥ ಸ್ವಾಮಿ. ಓ, ಕಿರಣಣ್ಣ ಕೊನೆಗೂ ಮಾತಾಡ್ಬಿಟ್ರು. ತಕ್ಲಿ ಬೋಡಿ ಊಟ ಮೊಮ್ಮು ತಿನ್ನೋಕೆ ಹೋಗೋಣ. ಗುಂಡು ಮೊಮ್ಮು ತಿನ್ನೋಣ. ಹಾಂ, ಏನ ಗುಂಡು? ಏನು ಮೊಮ್ಮು ಬೇಕಾ? ಹಾಂ, ಆಮೇಲೆ ಎಲ್ಲರೂ ಊಟಕ್ಕೆ ಹೋದ್ವಿ. ಅಲ್ಲಿ ನೋಡಿದರೆ ಇನ್ನೂ ಊಟ ಸ್ಟಾರ್ಟ್ ಆಗಿರಲಿಲ್ಲ. 7 ಗಂಟೆಗಲ್ವಾ ಊಟ ಸ್ಟಾರ್ಟ್ ಆಗೋದು, ಅದಕ್ಕೆ ಸ್ವಲ್ಪ ಹೊತ್ತು ಕಾದ್ವಿ, ಒಂದು 5 ನಿಮಿಷ. ಆಮೇಲೆ ಹೋದ್ವಿ ಊಟ ಮಾಡೋಕ್ಕೆ. ಮಮ್ಮ ಊಟ ಮಾಡೋಣ ಬಿಡಪ್ಪ, ಬೇಡ.
ಧರ್ಮಸ್ಥಳ ಪ್ರಸಾದದಲ್ಲಿ ಏನೂ ಚೇಂಜ್ ಆಗಿಲ್ಲ, ಆದರೆ ಯಾವಾಗಲೂ ಒಂದು ಸ್ಕ್ವೇರ್ ಶೇಪಲ್ಲಿ ಒಂದು ಸ್ವೀಟ್ ಕೊಡ್ತಾ ಇದ್ರಲ್ಲ, ಅದ್ರ ಬದಲು ಇವಾಗ ಧರ್ಮಸ್ಥಳದಲ್ಲಿ ಪ್ರಸಾದ ಕೊಡ್ತಾರಲ್ವಾ, ಅದೇ ಅದನ್ನು ಕೊಬ್ಬರಿ ಒಳಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ಒಂದು ಸ್ವೀಟ್ ಹಾಕಿದ್ರು. ಊಟ ಎಲ್ಲ ಮುಗಿಸಿ ಏನಾದರೂ ಶಾಪಿಂಗ್ ಮಾಡೋಣ, ಮಗಳಿಗೆ ಏನಾದರೂ ಕೊಡಿಸೋಣ ಅಂತ ಹೋದ್ವಿ. ಅವಳು ಸ್ವಲ್ಪ ಆಟ ಸಾಮಾನೆಲ್ಲ ತೊಗೊಂಡ್ಳು, ಮತ್ತು ಬುಡ್ಡಂಗೆ ಮತ್ತು ವಿಭಾಗಿಬ್ರಿಗೂ ಕ್ಯಾಬ್ ಕೊಡಿಸಿದ್ವಿ. ಆಮೇಲೆ ಐಸ್ ಕ್ರೀಮ್ ತೊಗೊಂಡು ಎಲ್ಲರೂ ತಿಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಹಿಂಗೆ ಮಾಡಿ ಹಾಯ್ ಎಲ್ಲಿ ಡಿಗಿ ಬರ್ರಿ ಆಗ್ತೀವಿ ಬರ ತಡಿ ಈ ಕಡೆ ಹೊತ್ತು ನೀನು ಈ ಕಡೆ ಹೊತ್ತು ಅವ್ರು ಇಲ್ಲಿ ಎತ್ತದ ಹಿಡ್ಕೊಬಿಟ್ಟವ್ರೆ. ಆಮೇಲೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದಾದಮೇಲೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತೈತೆ ಅಂತ ಕಾಫಿ ತರಿಸ್ಕೊಂಡಿದ್ರು, ಕಾಫಿ ಕುಡಿತಾಯಿದ್ರು ಅವರೆಲ್ಲರೂ. ತಿಂತೀಯ ಐಸ್ ಕ್ರೀಮ್ ನೀನು? ತಿನ್ನೋದು ಐಸ್ ಕ್ರೀಮ್ ಕೊಡಿ. ಯಾಕೆ ಕಡಿತಾನೆ, ಕಡಿಬಾರ್ದು ಗುಂಡು. ಬೋಡ నసకమిస్తాడు కదా విభ నసకమిస్తాడు కదా ಅಲ್ಲಮ್ಮ ಚಿಕ್ಕ ವಿಭ ಚೆನ್ನಾಗಿ. ಆಮೇಲೆ ನಾವು ಕಾಫಿ ಕುಡ್ಕೊಂಡು ಮಕ್ಕಳ ಜೊತೆ ಸ್ವಲ್ಪ ಆಟ ಆಡಿದ್ವಿ. ಡ್ಯಾನ್ಸ್ ಮಾಡಿಕೊಂಡು ಡ್ಯಾನ್ಸ್. ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ತಗೊಳ್ಳಲಿಲ್ಲ ಗೋರಿ. ಮಾಡಲ್ಲ ಡ್ಯಾನ್ಸ್. ಮೌರ್ಯಂಗೆ ದೇವಸ್ಥಾನದಲ್ಲಿ ನಾವೆಲ್ಲ ಬೇಗ ಊಟ ಮಾಡಿದ್ವಲ್ಲ, ಅವ್ನಿಗಿನ್ನೂ ಹೊಟ್ಟೆ ತುಂಬಿರಲ್ಲ ಅಂತ ಹೇಳ್ಬಿಟ್ಟು ಮನೆಯಿಂದ ಜಾಮೂನ್ ಮಾಡ್ಕೊಂಡು ಬಂದಿದ್ರು. ಅದನ್ನು ಮೌರ್ಯಂಗೆ ಸ್ವಲ್ಪ ಜಾಮೂನ್ ತಿನ್ನಿಸ್ಬಿಟ್ಟು ಈ ವ್ಲಾಗ್ ಬಗ್ಗೆ ನಿಮ್ಗೇನಾದರೂ ಕ್ವಶನ್ಸ್ ಕೇಳೋದಿದ್ರೆ, ರೂಮ್ ಕಾಸ್ಟ್ ಎಷ್ಟು ಮತ್ತು ಟ್ರಾವೆಲ್ ಎಕ್ಸ್ಪೆನ್ಸಿವ್ ಎಷ್ಟಾಯಿತು ಅಂತ ಏನಾದರೂ ಕ್ವಶನ್ಸ್ ಕೇಳೋದಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೀನಿ. ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಧರ್ಮಸ್ಥಳ ವ್ಲಾಗ್ ಕಂಟಿನ್ಯೂಷನ್ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಥ್ಯಾಂಕ್ ಯು.